ಇಲ್ಲಿ ಮಿಡ್ಲ್ ಕ್ಲಾಸ್ ಜೀವನ ಎಷ್ಟು ಕಷ್ಟ ಅಂದ್ರೆ ಅವ್ರು ದುಡಿಯೋ ಅಲ್ಪ ಸ್ವಲ್ಪ ದುಡ್ಡಲ್ಲಿ ಪೆಟ್ರೋಲು, EMI, ರೆಂಟು, ಮಕ್ಳು ಫೀಸು ಇವೆಲ್ಲ ಖರ್ಚು ನೋಡ್ಕೊಂಡು ಕೊನೆಗೆ ₹1 ಉಳ್ಸೋದ್ ಕಷ್ಟ ಆಗಿರ್ತತಿ. ಆದ್ರೂ ಅದ್ರಲ್ಲಿ ಆಗೋ ಈಗೋ ಏನೇನೋ ಮಾಡಿ ರೊಕ್ಕ ತೆಗೆದು ಇಟ್ಕಂತ ಸೇವಿಂಗ್ಸ್ ಮಾಡ್ಕೊಂತ ಬರ್ತಿರ್ತಾರೆ. ಆಗ ಅಂತ ಸಿಚುವೇಶನ್ ಅಲ್ಲಿ ಅವನಿಗೆ ಏನಾದ್ರೂ ಆಕ್ಸಿಡೆಂಟ್ ಆದ್ರೆ, ಇಲ್ಲಾಂದ್ರೆ ಏನಾದ್ರು ದೊಡ್ಡ ಸರ್ಜರಿ ಮಾಡ್ಬೇಕಂತ ಏನಾದ್ರು ಬಂದ್ರೆ ಅವರು ಇಷ್ಟು ದಿನದಿಂದ ಸೇವ್ ಮಾಡಿರೋ ದುಡ್ಡು ಕೂಡ ಖಾಲಿ ಆಗುತ್ತೆ. ಹಾಗೆ ತುಂಬಾ ದೊಡ್ಡ ಸಾಲ ಮಾಡ್ಬೇಕಾಗತ್ತೆ ಹುಷಾರಾಗಿ ಹೊರಗೆ ಬರ್ಬೇಕು ಅಂದ್ರೆ. ನಮ್ಮ ದೇಶದಲ್ಲಿ 70% ಜನಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿಲ್ಲ. ಈ ರೀತಿ ಒಂದು ಸಾರಿ ಹೆಲ್ತ್ ಪ್ರಾಬ್ಲಮ್ ಬಂತು ಅಂದ್ರೆ ಅವರು ಮಿಡಲ್ ಕ್ಲಾಸ್ ಲೈಫ್ ಇಂದ ಲೋಯರ್ ಮಿಡಲ್ ಕ್ಲಾಸ್ ಲೈಫ್ ಗೆ ಎಂಟ್ರಿ ಆಗಾರ. ಯಾಕಂದ್ರೆ ಇನ್ಫ್ಲೇಷನ್ ಪ್ರತಿ ವರ್ಷ 14% ಮೆಡಿಕಲ್ ಫೀಲ್ಡ್ ಅಲ್ಲಿ ಇನ್ಕ್ರೀಸ್ ಆಗ್ತಾನೆ ಹೋಗ್ತಿದೆ. ಒಂದು ಸಣ್ಣದ ಎಕ್ಸಾಂಪಲ್ ಕೊಡ್ತೀನಿ. ಈ ವರ್ಷ 10 ಲಕ್ಷ ರೂಪಾಯಿ ಹಾರ್ಟ್ ಸರ್ಜರಿ ಬಿಲ್ ಇತ್ತು ಅಂದ್ರೆ ಅದು ಮುಂದಿನ ವರ್ಷ 11,40,000 ರೂಪಾಯಿಗೆ ಏರ್ತತಿ. ಅರ್ಜೆಂಟ್ ಅಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಬೈ ಮಾಡೋ ಟೈಮ್ ಅಲ್ಲಿ ಪ್ರಾಪರ್ ಇನ್ಫಾರ್ಮೇಶನ್ ಗೊತ್ತಿಲ್ದೇನೆ ಬೈ ಮಾಡಿರಿ ಅಂದ್ರೆ ಫ್ಯೂಚರ್ ನಲ್ಲಿ ನಿಮ್ಮ ಕ್ಲೈಮ್ ರಿಜೆಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರ್ತತಿ. ಸೊ ಇಂಥ ಸಿಚುವೇಶನ್ ಬರಬಾರ್ದು ಅಂದ್ರೆ ಈಗ ನಾನ್ ಹೇಳೋ ಈ 7 ಮಿಸ್ಟೇಕ್ಸ್ ಹೆಲ್ತ್ ಇನ್ಶೂರೆನ್ಸ್ ಬೈ ಮಾಡೋ ಟೈಮ್ ಅಲ್ಲಿ ನೀವು ಮಾಡಿಲ್ಲ ಅಂದ್ರೆ ಫ್ಯೂಚರ್ ನಲ್ಲಿ ನಿಮ್ಮ ಕ್ಲೈಮ್ ರಿಜೆಕ್ಟ್ ಆಗಲ್ಲ. ಸೊ ಅವು ಏನು ಅಂದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಒಂದನೇದು, ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ನೆಟ್ವರ್ಕ್ ಹಾಸ್ಪಿಟಲ್ಸ್. ಹೀಗಂದ್ರೆ ಇನ್ಶೂರೆನ್ಸ್ ಕಂಪನಿ ಜೊತೆಗೆ ಹಾಸ್ಪಿಟಲ್ ಗಳು ಆಲ್ರೆಡಿ ಟೈ ಅಪ್ ಆಗಿರ್ತಾವ. ಇನ್ಶೂರೆನ್ಸ್ ಕಂಪನಿ ಜೊತೆಗೆ ಎಷ್ಟು ಹಾಸ್ಪಿಟಲ್ ಗಳು ಆಲ್ರೆಡಿ ಟೈ ಅಪ್ ಆಗಿದಾವ ಅಂತ ನೋಟ್ ಆನ್ ಮಾಡ್ಕೋಬೇಕು. ಅದ್ರ ತಕ್ಕಂಗೆ ನಾವಿರೋ ಜಾಗದಲ್ಲಿ ಅದ್ರ ಬೇಸಸ್ ಮೇಲೆ ನಾವು ಆ ಕಂಪನಿ ಚೂಸ್ ಮಾಡಬೇಕು. ಇದರಲ್ಲಿ 2 ಟೈಪ್ ಬರ್ತಾವ. ಒಂದು, ನೀವು ಹೋಗಿ ಜಸ್ಟ್ ಅಡ್ಮಿಟ್ ಆದ್ರೆ ಸಾಕು, ಪೇ ಮಾಡೋ ನೆಸೆಸರಿ ಇರಲ್ಲ, ಯಾಕಂದ್ರೆ ಇನ್ಶೂರೆನ್ಸ್ ಕಂಪನಿನೇ ನೋಡ್ಕೊಳ್ಳುತ್ತೆ. ಇನ್ನೊಂದು ರಿಎಂಬರ್ಸ್ಮೆಂಟ್ ಅಂತ. ಫಸ್ಟ್ ಅಡ್ಮಿಟ್ ಆದಾಗಿಂದ ಡಿಸ್ಚಾರ್ಜ್ ಆಗೋವರೆಗೂ ಏನೆಲ್ಲ ಬಿಲ್ಸ್ ಬರ್ತಾವ ಎಲ್ಲದನ್ನು ನಾವು ಅಡ್ವಾನ್ಸ್ ಪೇ ಮಾಡಿ ಅವೆಲ್ಲ ಬಿಲ್ಸ್ ನ ಕಲೆಕ್ಟ್ ಮಾಡಿ ಇನ್ಶೂರೆನ್ಸ್ ಕಂಪನಿ ಕೊಟ್ಟು ಆ ದುಡ್ಡನ್ನ ಇಸ್ಕೊಳ್ಳೋದು. ಇದು ತುಂಬಾ ಪ್ರಾಬ್ಲಮ್ ಆಗುತ್ತೆ, ಯಾಕಂದ್ರೆ ಇನ್ಸ್ಟೆಂಟ್ ಆಗಿ ಅಷ್ಟು ಮನಿ ನಾವು ಜೋಡ್ಸಕ್ ಆಗಲ್ಲ. ಸೊ ಅದಕ್ಕೆ ಕಂಪನಿ ಜೊತೆಗೆ ಟೈ ಅಪ್ ಇರೋ ಹಾಸ್ಪಿಟಲ್ ನ ಚೂಸ್ ಮಾಡೋದು ಬೆಸ್ಟ್. ಎರಡನೇದು, ನೋ ಕ್ಲೈಮ್ ಬೋನಸ್. ಈಗ 10 ಲಕ್ಷದ ಹೆಲ್ತ್ ಇನ್ಶೂರೆನ್ಸ್ ನೀವು ಬೈ ಮಾಡಿರಿ ಅಂದ್ರೆ ಅದನ್ನ ಯೂಸ್ ಮಾಡಿಲ್ಲ ಅಂದ್ರೆ ಕಂಪನಿ ನಿಮಗೆ 10-20% ನೋ ಕ್ಲೈಮ್ ಬೋನಸ್ ಅಂತ ಕೊಡುತ್ತೆ. ಮೂರನೇದು, ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ. ಈಗ 100 ಜನ ಕ್ಲೈಮ್ ಮಾಡಿರೋದ್ರಲ್ಲಿ ಎಷ್ಟು % ಜನ ಸೆಟಲ್ಮೆಂಟ್ ಆಗಿದೆ ಅಂತ. ನೀವು ಯಾವ್ದಾದ್ರು ಕಂಪನಿ ಹೆಲ್ತ್ ಇನ್ಶೂರೆನ್ಸ್ ಬೈ ಮಾಡ್ತೀರಿ ಅಂದ್ರೆ 97-99% ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಇರಲೇಬೇಕು. ಇನ್ ಕೇಸ್ 97% ಕಿಂತ ಕಡಿಮೆ ಇತ್ತು ಅಂದ್ರೆ ಅಂತ ಕಂಪನಿ ಹೆಲ್ತ್ ಇನ್ಶೂರೆನ್ಸ್ ಬೈ ಮಾಡಕ್ ಹೋಗ್ಲೇಬೇಡಿ. ಈಗ ನಿಮ್ಗೆ ಒಂದು ದೊಡ್ಡ ಕ್ವಶನ್ ಬರ್ತೈತಿ, ಏನಪ್ಪಾ ಅಂದ್ರೆ ಈ ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ಹೆಂಗ್ ದುಡ್ಡು ಮಾಡುತ್ತೆ ಅಂತ. ಈ ಇನ್ಶೂರೆನ್ಸ್ ಕಂಪನಿಗಳು ನಮ್ ತರ ಲಕ್ಷಾಂತರ ಜನರ ಹತ್ರ ಕಲೆಕ್ಟ್ ಮಾಡಿರೋ ದುಡ್ಡನ್ನ ಮ್ಯಾಕ್ಸಿಮಮ್ ಅಂದ್ರೆ 50-100 ಜನ ಮಾತ್ರ ಕ್ಲೈಮ್ ಮಾಡಬಹುದು. ಅವ್ರಿಗೆ ಪೇ ಮಾಡಿ ಉಳಿದಿರೋ ರೊಕ್ಕನೇ ಅವ್ರಿಗೆ ಪ್ರಾಫಿಟ್ ಆಗಿ ಉಳ್ಕೊಳ್ತತಿ. ನಾಲ್ಕನೇದು, ರೂಮ್ ರೆಂಟ್ ಲಿಮಿಟ್. ಇನ್ಶೂರೆನ್ಸ್ ಕಂಪನಿ ಏನಾದ್ರು ಅಪ್ರೋಚ್ ಮಾಡಿದೆ ಅಂತ ನೀವು ತಗೊಳ್ಳೋ ಇನ್ಶೂರೆನ್ಸ್ ಅಲ್ಲಿ 1% ಲಿಮಿಟ್, 2% ರೂಮ್ ರೆಂಟ್ ಲಿಮಿಟ್ ಅಂತ ಏನಾದ್ರು ತಗೊಂಡ್ರೆ ಮುಂದೊಂದ್ ದಿನ ಕಷ್ಟ ಅನುಭವಿಸ್ಬೇಕಾಗುತ್ತೆ. ಯಾಕಂದ್ರೆ ಆಮೇಲೆ ಬರೋ ಮೆಡಿಕಲ್ ಫೀಸ್ ಅಲ್ಲಿ ನೀವು 50% ಕಟ್ಟೋಕ್ ರೆಡಿ ಆಗ್ಬೇಕಾಗುತ್ತೆ. ಸೊ ಹಿಂಗ ಆಗ್ಬಾರ್ದು ಅಂದ್ರೆ ನೋ ರೂಮ್ ರೆಂಟ್ ಲಿಮಿಟ್ ಅನ್ನೋದು ಇದ್ರೆ ಚೂಸ್ ಮಾಡಿ, ಇಲ್ಲಾಂದ್ರೆ ರೂಮ್ ರೆಂಟ್ ಕ್ಯಾಪಿಂಗ್ ನ ಅನ್ಲಿಮಿಟೆಡ್ ಇರೋದನ್ನ ಚೂಸ್ ಮಾಡಿ. ಐದನೇದು, ಬಿಫೋರ್ ಬೈಯಿಂಗ್ ಇನ್ಶೂರೆನ್ಸ್ ಯು ಮಸ್ಟ್ ನೋ ದಿ ವೇಟಿಂಗ್ ಪೀರಿಯಡ್. ಇನ್ಶೂರೆನ್ಸ್ ಬೈ ಮಾಡೋ ಟೈಮ್ ಅಲ್ಲಿ ವೇಟಿಂಗ್ ಪೀರಿಯಡ್ ಬಗ್ಗೆ ಗೊತ್ತಿರಬೇಕು. ನಾವು ಇನ್ಶೂರೆನ್ಸ್ ಮಾಡಿ 3 ದಿನಕ್ಕೆ ಬ್ಲೈಂಡ್ ಆಗಿ ಹೋಗಿ ಕ್ಲೈಮ್ ಮಾಡಕ್ ಹೋದ್ರೆ ಆಟೋಮೆಟಿಕ್ ರಿಜೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಅದಕ್ಕಾಗಿ ಸರ್ಟೆನ್ ವೇಟಿಂಗ್ ಪೀರಿಯಡ್ ಇರ್ತೈತಿ. ಫಸ್ಟ್ 30 ಡೇಸ್ ನಾರ್ಮಲ್ ಟೈಮ್. ಇದರಲ್ಲಿ ಆಕ್ಸಿಡೆಂಟ್ ಮಾತ್ರ ಅಲೋ ಇದೆ, ಯಾಕಂದ್ರೆ ಆಕ್ಸಿಡೆಂಟ್ ಅನ್ನೋ ಹೆಸರಲ್ಲೇ ಐತಿ ಆಕ್ಸಿಡೆಂಟ್ ಅಂತ. ಇದನ್ನ ನಾವು ಪ್ರೆಡಿಕ್ಟ್ ಮಾಡಕ್ ಆಗಂಗಿಲ್ಲ. ಸ್ಪೆಸಿಫಿಕ್ ಇಲ್ನೆಸ್ ಡಿಸೀಸ್. ಈ ಸ್ಪೆಸಿಫಿಕ್ ಇಲ್ನೆಸ್ ಡಿಸೀಸ್ ಅಲ್ಲಿ 18 ಡಿಸೀಸಸ್ ಬರ್ತಾವ. ಕ್ಯಾನ್ಸರ್ ಆಗಿರ್ಬೋದು, ಬ್ರೈನ್ ಟ್ಯೂಮರ್ ಆಗಿರ್ಬೋದು. ಈ ರೀತಿ ಡಿಸೀಸಸ್ ತಕ್ಕಂಗೆ ಇನ್ಶೂರೆನ್ಸ್ ಕಂಪನಿಗಳು ಟೈಮ್ ಪೀರಿಯಡ್ ಸೆಟ್ ಮಾಡಿರ್ತಾವ. ಎಕ್ಸಾಂಪಲ್ 1 ವರ್ಷ, 2 ವರ್ಷ, 3 ವರ್ಷ ಅಂತ. ಯಾಕಂದ್ರೆ ಇವೆಲ್ಲವೂ ಒಳಗಡೆ ಬೆಳೆಯುವಂತ ರೋಗಗಳು. ಸೊ ಇವು ಯಾವ ರೋಗಗಳು ಅಂತ ಬೇಕು ಅಂದ್ರೆ ನಾ ಡಿಸ್ಕ್ರಿಪ್ಷನ್ ಅಲ್ಲಿ ಆಡ್ ಮಾಡಿರ್ತೀನಿ, ನೀವು ನೋಡ್ಕೋಬಹುದು. ಹೌದಲ್ಲ? ಸೊ ಆ ಪೀರಿಯಡ್ ಆಫ್ ಟೈಮ್ ಏನಾದ್ರು ಕಂಪ್ಲೀಟ್ ಆದ್ಮೇಲೆ ನಾವು ಏನಾದ್ರು ಕ್ಲೈಮ್ ಮಾಡ್ತೀವಿ ಅಂದ್ರೆ ಆಟೋಮೆಟಿಕ್ ನಮಗೆ ಕೊಡ್ತಾರೆ. ಆರನೇದು, ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್. ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ ಅಂದ್ರೆ ಈಗ ಆಲ್ಮೋಸ್ಟ್ 40 ವರ್ಷ ಮೇಲ್ಪಟ್ಟವರಿಗೆ ಆಲ್ಮೋಸ್ಟ್ ಇದ್ದೇ ಇರ್ತಾವ. ಶುಗರ್, BP ಅಂತವೆಲ್ಲ. ಇನ್ಶೂರೆನ್ಸ್ ಕಂಪನಿ ನಾರ್ಮಲಿ 3-4 ವೇಟಿಂಗ್ ಪೀರಿಯಡ್ ಇರ್ತೈತಿ. ಇದ್ರಲ್ಲಿ ನೀವು ಪ್ರಾಪರ್ ಆಗಿ ಡಿಸ್ಕ್ಲೋಸ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಏನ್ ರೋಗ ಐತಿ ಅಂತ ಮುಂದೊಂದಿನ ಅದು ಏನಾದ್ರು ನೀವು ಕ್ಲೈಮ್ ಮಾಡಕ್ ಹೋದ್ರೆ ಆಟೋಮೆಟಿಕ್ ರಿಜೆಕ್ಟ್ ಮಾಡ್ತಾರ. ಸೊ ಅದಕ್ಕೆ ಎಲ್ಲ ಓಪನ್ ಆಗಿ ಅಡ್ವಾನ್ಸ್ ಆಗಿ ಹೇಳ್ಬೇಕು. ಸ್ಮೋಕಿಂಗ್ ಮಾಡ್ತೀರಾ, ಡ್ರಿಂಕಿಂಗ್ ಮಾಡ್ತೀರಾ, ಏನಾದ್ರು BP ಇದೆನಾ, ಶುಗರ್ ಇದೆನಾ, ಎಕ್ಸೆಟ್ರಾ ಎಲ್ಲ ಪ್ರತಿಯೊಂದು. ಸೊ ಅದ್ರ ತಕ್ಕಂಗೆ ನಮ್ಗೆ ಏನಾದ್ರು 100-200 ರೂಪಾಯಿ ಪ್ರೀಮಿಯಂ ಜಾಸ್ತಿ ಆಗ್ಬಹುದು ಅಷ್ಟೇ. ಇಲ್ಲ ಮುಂದೆ ಏನಾದ್ರು ಅದರಿಂದ ನಾವು ಹೇಳ್ದೇನೆ ಮುಚ್ಚಿಟ್ಕೊಂಡ್ ಅಂದ್ರೆ ಮುಂದೆ ನಾವು ಕ್ಲೈಮ್ ಮಾಡಕ್ ಹೋದಾಗ ಆಟೋಮೆಟಿಕ್ ರಿಜೆಕ್ಟ್ ಮಾಡ್ತಾರ. ಯಾಕಂದ್ರೆ ನಮ್ಮ ಎಲ್ಲ ಹೆಲ್ತ್ ರಿಪೋರ್ಟ್ಸ್ ನ ಅವ್ರು ಚೆಕ್ ಮಾಡಿ ವೆರಿಫೈ ಮಾಡ್ತಾರ. ಸೊ ಇದರಿಂದ ನಾವು ಏನಾದ್ರು ಹೇಳೋದ್ರಲ್ಲಿ ಏನೋ ಮುಚ್ಚಿಟ್ಕೊಂಡ್ರೆ ಅದು ರಿಜೆಕ್ಟ್ ಆಗೋ ಚಾನ್ಸಸ್ ಇನ್ನೂ ತುಂಬಾ ಜಾಸ್ತಿ ಆಗ್ತತಿ. ಹಾಸ್ಪಿಟಲೈಸೇಷನ್ ಒಳಗೆ 2 ಬರ್ತಾವ, ಪ್ರೀ ಹಾಸ್ಪಿಟಲೈಸೇಷನ್, ಪೋಸ್ಟ್ ಹಾಸ್ಪಿಟಲೈಸೇಷನ್. ಪ್ರೀ ಹಾಸ್ಪಿಟಲೈಸೇಷನ್ ಇದ್ರಲ್ಲಿ ಅಪ್ ಟು 90 ಡೇಸ್ ತನಕ ನೀವು ಹಾಸ್ಪಿಟಲ್ ಬಿಲ್ ನ ನೀವು ಅಡ್ಮಿಟ್ ಆಗ್ದಾನೆ ಏನಾದ್ರು ಹುಷಾರಿಲ್ಲ ಅಂತ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಒಂದೊಂದ್ಸರಿ ತೋರ್ಸ್ಕೊಂಡು
ಹಾಸ್ಪಿಟಲ್ಗೆ ಹೋಗೋದು ಇದನ್ನೆಲ್ಲನೂ ನೀವು ಕೊನೆಗೆ ಒಟ್ಟಾಗಿ ಕ್ಲೈಮ್ ಮಾಡಿ ದುಡ್ಡನ್ನು ಇಸ್ಕೋಬಹುದು. ಹಾಗೆ ಪೋಸ್ಟ್ ಹಾಸ್ಪಿಟಲೈಸೇಷನ್, ನೀವು ಅಡ್ಮಿಟ್ ಆಗೋ ಡಿಸೀಸಸ್ ಮೇಲೆ ಅಪ್ ಟು 180 ಡೇಸ್ ತನಕ ನೀವು ಕ್ಲೈಮ್ ಮಾಡಬಹುದು. ಕೊನೆಯ ಪಾಯಿಂಟ್ 7ನೇದು ಕೋಪೆ ಇನ್ಶೂರೆನ್ಸ್ ಪಾಲಿಸಿ. ಇಂಥ ಪಾಲಿಸಿ ಬಂತು ಅಂದ್ರೆ ಆಟೋಮೆಟಿಕ್ ರಿಜೆಕ್ಟ್ ಮಾಡ್ರಿ. ಯಾಕಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಆಸ್ಪತ್ರೆ ಬಿಲ್ಲು 20 ಲಕ್ಷ ಆಗಿದೆ ಅಂದ್ರೆ ಆಗ ಕಂಪನಿ 18 ಲಕ್ಷ ಮಾತ್ರ ಕೊಡ್ತತಿ 90%. ಇನ್ನು 10% ನೀನ್ ಕೊಡ್ಬೇಕಾಗತ್ತೆ, ಅಂದ್ರೆ 2 ಲಕ್ಷ. ಸೊ 20,000 ಏನಾರು ಮೆಡಿಕಲ್ ಬಿಲ್ ಆಯ್ತು ಅಂದ್ರೆ ಓಕೆ ಕೊಡ್ಬೋದು. 2 ಲಕ್ಷ ತಕನ ಅದೇನ್ ಕೊಡಕ್ಕಾಗತ್ತ, ಹೌದಲ್ಲ? ಸೊ ಅದಕ್ಕೆ ಇಂಥ ಪಾಲಿಸೀಸ್ ನ ನೋಡ್ಕೊಂಡು ಟಿಕ್ ಮಾಡ್ಬೇಕು. ನಾ ಇಲ್ಲಿವರೆಗೆ ಹೇಳಿರೋ ಪಾಯಿಂಟ್ಸ್ ನೆಲ್ಲ ನೀವು ನೋಟ್ ಡೌನ್ ಮಾಡ್ಕೊಳ್ರಿ. ನೋಟ್ ಡೌನ್ ಮಾಡ್ಕೊಂಡಾದ್ಮೇಲೆ ಇನ್ಶೂರೆನ್ಸ್ ಪಾಲಿಸಿ ಏಜೆಂಟ್ ಗಳನ್ನೆಲ್ಲ ಮೀಟ್ ಮಾಡಿ ನಿಮ್ಮಲ್ಲಿ ಇರೋ ಅಷ್ಟು ಪಾಯಿಂಟ್ಸ್ ನೀವು ಅವ್ರ ಹತ್ರ ಡೆಲಿವರ್ ಮಾಡ್ಕೊಂಡು ನನಗೆ ಇಂತ ಬೇಕು, ಇಷ್ಟು ಟೈಮ್ ಪೀರಿಯಡ್ ಬೇಕು ಅಂತ ನೀವು ನಿಮ್ ತಲೆಯಲ್ಲಿ ಏನೇನ್ ಇರ್ತೈತೆ ಎಲ್ಲದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ರಿ. ಆಮೇಲೆ ಎಕ್ಸ್ಪ್ರೆಸ್ ಮಾಡ್ಕೊಂಡಾದ್ಮೇಲೆ ಅವರು ಕೊಡೋ ಲಿಸ್ಟ್ ಅಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ನೋಡ್ಕೊಂಡು ಪ್ರಾಪರ್ ಆಗಿ ಯೂಸ್ ಮಾಡಿ. ಇದ್ರಲ್ಲಿ ಇನ್ನೂ ಏನಾದ್ರು ಕನ್ಫ್ಯೂಷನ್ ಇತ್ತು ಅಂದ್ರೂ ಕಮೆಂಟ್ ಮಾಡ್ರಿ. ಈ ವಿಡಿಯೋ ಯಾರಿಗೆ ನೆಸೆಸರಿ ಇರುತ್ತೋ ಅವ್ರಿಗೆ ಶೇರ್ ಮಾಡಿ. ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.